ಫಾರ್ಚುನರ್ ಬೇಕಣ್ಣ, ಶಿಫ್ಟ್ ಅಣ್ಣ, ಪೋಲೋ ಅಣ್ಣ, i20 ಯಾವ ಗಾಡಿ ಬೇಕಣ್ಣ ಬನ್ನಿ ಅಣ್ಣ, ನಮ್ಮ ಶೋರೂಮ್ಗೆ ಎಲ್ಲ ಗಾಡಿಗಳು ಸಿಗುತ್ತೆ. ಬನ್ನಿ, ಈ ವಿಡಿಯೋ ಫುಲ್ ನೋಡಿ, ಯಾವ್ದು ಸ್ಟಾಕ್ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಡು. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಶೋರೂಮ್ ನಲ್ಲಿ ಯಾವ್ದೇ ಸ್ಟಾಕ್ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಮ್ಮ ಶೋರೂಮ್ ಎಲ್ಲಿರೋದು ಅಂತಂದ್ರೆ HSR ಲೇಔಟ್ ನ ಮಂತ್ರಿ ಸರ್ ಅವರ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರೋದು. ನಮ್ಮ ಶೋರೂಮ್ ಹೆಸರು ಕಾರ್ಸ್ ಓ ಕ್ಲಾಕ್ ಅಂತ. ನೀವು ಬಂದ್ರೆ ಇಲ್ಲಿ ಒಂದು HSR ಪಕ್ಕ ಒಂದು ವೇ ಬ್ರಿಡ್ಜ್ ಇದೆ, ಆ ವೇ ಬ್ರಿಡ್ಜ್ ಪಕ್ಕ ಇರೋದೇ ನಮ್ಮ ಶೋರೂಮ್. ಸರಿ, ಬನ್ನಿ, ಇನ್ಯಾಕ್ ವೇಟ್ ಮಾಡೋದು, ಯಾವ ಸ್ಟಾಕ್ಸ್ ಇದೆ, ಏನೇನ್ ಪ್ರೈಸ್ ಇದೆ ಅಂತ ತಿಳ್ಕೊಳ್ಳೋಣ. ಹಾಯ್ ಕಿರಣ. ಹಾಯ್ ಪ್ರಜ್ವಲ್, ಹೇಗಿದ್ದೀರಾ? ಸೂಪರ್. ನಮ್ಗೆ ಏನಂತ ಅಂದ್ರೆ ನಿಮ್ ಕಡೆಯಿಂದ ಇವಾಗ ಯಾವ್ಯಾವ್ದು ಗಾಡಿಗಳು ಸ್ಟಾಕ್ ಇದೆ, ಎಷ್ಟು ರೈಟ್ ಕೊಡ್ತೀರಾ, ಯಾಕೆ ನಿಮ್ ಹತ್ರ ಬರ್ಬೇಕು ಈ ಗಾಡಿ ತಗೊಳಕ್ಕೆ ಅಂತ ಹೇಳ್ಬೇಕು ನೀವು. ಓಕೆ, ಖಂಡಿತ ಹೇಳೋಣ ಬನ್ನಿ. ಓಕೆ, ಬೆಸ್ಟ್ ಪ್ರೈಸ್ ಕೊಡ್ತೀರಿ ಮಾರ್ಕೆಟ್ ಅಲ್ಲಿ. ಹೌದಾ? ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಖಂಡಿತ ಕೊಡ್ತೀರಿ, ಜೆನ್ಯೂನ್ ಗಾಡಿ ಕೊಡ್ತೀರಿ. ಓಕೆ, ಯಾವ ಗಾಡಿ ಕೊಡ್ತೀರಾ? ಫಸ್ಟ್ ಯಾವ ಗಾಡಿ ತೋರಿಸ್ತೀರಾ? ಏನು? ಫಸ್ಟ್ ನಿಮ್ಗೆ 2018 ಪೋಲೋ ಇದೆ. ಓಕೆ, ಸಿಂಗಲ್ ಓನರ್, ರೆಡ್ ಕಲರ್, ರೆಡ್ ಕಲರ್ಸ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ದಿರೋ ಗಾಡಿ. ಓಕೆ, ಸೇಫೆಸ್ಟ್ ವೆಹಿಕಲ್ ಹ್ಯಾಚ್ ಬ್ಯಾಗ್ ಅಲ್ಲಿ ನೀವು ನೋಡೋದಾದ್ರೆ ಯಾವ ಮಾಡ್ಲು? 2018 ಸಿಂಗಲ್ ಓನರ್. ಓಕೆ, ನಿಮ್ಗೆ ಕಂಫರ್ಟ್ ಲೈನ್ ಬರುತ್ತೆ. ಕಂಫರ್ಟ್ ಲೈನ್ ಮಿಡ್ ವೇರಿಯಂಟ್ ಇದು. ಓಕೆ, ಟಾಪ್ ಎಂಡ್ಗೂ ಮಿಡ್ ವೇರಿಯಂಟ್ ಅಷ್ಟೊಂದೇನು ವ್ಯತ್ಯಾಸ ಇರೋದಿಲ್ಲ. ಜಸ್ಟ್ ನಿಮ್ಗೆ ಏನಂದ್ರೆ ಮ್ಯೂಸಿಕ್ ಸಿಸ್ಟಮ್ ಚೇಂಜ್ ಆಗುತ್ತೆ, ಅಲೈಸ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ? ಪ್ರೆಸೆಂಟ್ ಆಗಿ ನಾವು ಪ್ರೈಸಿಂಗ್ ಬಂದು 635 ಕೋಟ್ ಮಾಡ್ತಾ ಇದೀವಿ. ಓಕೆ, ನಿಮ್ ಕಡೆಯಿಂದ ಬಂದ್ರಿ, ಇಲ್ಲ ಅಂದ್ರೆ ಯಾರೇ ಕಸ್ಟಮರ್ಸ್ ಬಂದ್ರೇನು ನಾವು ಒಂದು ಫೈನಲ್ ಆಗಿ ಒಂದು ಫೈನಲ್ ಟು ಫೈನಲ್ 575 ಕೊಡ್ಬೋದು. ನೋಡಿ, ಫೈನಲ್ ಟು 570. ನೆಕ್ಸ್ಟ್ XUV-ನಾ? ಇದು XUV 2017 ಮಸ್ಕ್ಯುಲರ್ ವೆಹಿಕಲ್ ಅಂತ ಹೇಳ್ತೀವಿ ನಾವ್ ಇದನ್ನ. ಯಾಕಂದ್ರೆ ನಿಮ್ಗೆ ಸ್ಟಡಿ ಆಗಿರುತ್ತೆ, ಒಳ್ಳೆ ರೋಡ್ ಕ್ಲಿಯರೆನ್ಸ್ ಇದೆ, ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. 2017 ಸಿಂಗಲ್ ಓನರ್ ಗಾಡಿ, ಅಲ್ಲ ಸೆಕೆಂಡ್ ಓನರ್ ಗಾಡಿ ಇದು. ಸೆಕೆಂಡ್ ಓನರ್ ನಿಮ್ಗೆ ಅರೌಂಡ್ 9,25,000 ಹೇಳ್ತಾ ಇದಾರೆ. ಫೈನಲ್ ಟು ಫೈನಲ್ ಅಂದ್ರೆ 8 ಲಕ್ಷ ಕೊಡ್ತೀವಿ. 8 ಲಕ್ಷ ಫೈನಲ್. ಓಕೆ, ನೆಕ್ಸ್ಟ್ ಟಾಟಾ ಎಕ್ಸಾ. ನಿಮ್ಗೆ ಇದು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಗಾಡಿ, ಯಾಕಂದ್ರೆ ನಿಮ್ಗೆ ಇವಾಗಿರೋ 7 ಸೀಟರ್ಸ್ ಎಲ್ಲ ಆಕ್ಚುಲ್ 7 ಸೀಟರ್ಸ್ ಅಲ್ಲ. ಇದು ನಿಮ್ಗೆ ಒಳ್ಳೆ 7 ಸೀಟರ್. ನಿಮ್ಗೆ ಲಾಸ್ಟ್ ರೋ ಅಲ್ಲಿ ಚೈಲ್ಡ್ ರೋ ಅನ್ನೋ ಜಾಗದಲ್ಲಿ ನೀವು ಎಲ್ಡರ್ಸೇ ಕುತ್ಕೊಬಹುದು. ಚೆನ್ನಾಗಿರುತ್ತೆ ಗಾಡಿ. ವೆಹಿಕಲ್ ಮೇಂಟೆನೆನ್ಸ್ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ಟಾಟಾ ಆಗಿರೋದ್ರಿಂದ. ರಿಲಯಬಲ್ ವೆಹಿಕಲ್, ರಿಲಯಬಲ್, ಸೇಫ್ಟಿ ಎಲ್ಲ ಇದೆ. ಮತ್ತೆ ನಿಮ್ಗೆ ಇದು 10 lakh ಪ್ರೆಸೆಂಟ್ ಆಗಿ 10,25,000 ಕೋಟ್ ಮಾಡ್ತಾ ಇದೀರಿ. ಬೆಸ್ಟ್ ಪ್ರೈಸ್ ಅಂದ್ರೆ 975 ಕ್ಲೋಸ್ ಮಾಡಿ. 975 ಫೈನಲ್ ಪ್ರೈಸ್. ಓಕೆ, ಇನ್ನೊಂದು XUV-ನಾ? ಇದು XUV 2016. ಇದು ಸಿಂಗಲ್ ಓನರ್ ಇದೆ. 2016 ಸಿಂಗಲ್ ಓನರ್. ಇನ್ನು ಮಾರ್ಕೆಟ್ ಅಲ್ಲಿ ನಾವಿನ್ನು ಪ್ರೈಸ್ ಕೋಟ್ ಆಗಿಲ್ಲ, ಕೋಟ್ ಮಾಡ್ತೀರಿ. ನೆನ್ನೆ ಬಂದಿರೋ ಗಾಡಿ. ಹೊಸ ವಿಂಡ್ಶೀಲ್ಡ್ ಹಾಕ್ಸಿದಿರಿ. ನಿಮ್ಗೆಲ್ಲ ನೋಡ್ಬೋದು, ಯಾವ್ದೂನು ಸ್ಕ್ರಾಚಸ್ ಇರಲ್ಲ, ಏನು ಇರಲ್ಲ. ಕೊಡ್ಬೇಕಾದ್ರೆ ಗಾಡಿನ ಕಂಪ್ಲೀಟ್ ಪಾಲಿಶ್ ಮಾಡಿ ಹೊಸ ಶೋರೂಮ್ ಅಲ್ಲಿ ಹೇಗೆ ಕೊಡ್ತಾರೋ ಅದೇ ತರ ಗಾಡಿ ಕೊಡೋದು. ನೆಕ್ಸ್ಟ್ ಇನ್ನೊಂದು XUV. ಏನು ನಿಮ್ಮ ಹತ್ರ XUV ಫೇಮಸ್? 1 2 3 4 XUV ಇಟ್ಕೊಂಡಿದ್ದೀವಿ. ಆತರ ಏನಿಲ್ಲ. XUV ಫೇಮಸ್ ಅನ್ನೋದಕ್ಕಿಂತ ಜನರ ರಿಕ್ವೈರ್ಮೆಂಟ್ ಇವಾಗ ಏನಾಗಿದೆ ಅಂದ್ರೆ, ಇವಾಗ ನಾನು 4 ರಿಂದ 5 ಲಕ್ಷ ಗಾಡಿಗೆ ಹೋಗ್ತೀನಿ ಅಂದ್ರೆ ಇನ್ನೊಂದು ಲಕ್ಷ ಜಾಸ್ತಿ ಮಾಡೋದು ನನಗೆ ಒಂದು XUV ಸಿಗುತ್ತೆ, 7 ಸೀಟರ್ ಸಿಗುತ್ತೆ, ಫ್ಯಾಮಿಲಿ ಗಾಡಿ ಯೂಸ್ ಆಗುತ್ತೆ. ಇವಾಗ ಮೋಸ್ಟ್ ಈ ಕಡೆ ನಮ್ ಬೆಲ್ಟ್ ಅಲ್ಲೆಲ್ಲ ಸ್ವಲ್ಪ ಫ್ಯಾಮಿಲಿ ಕಸ್ಟಮರ್ಸ್ ಜಾಸ್ತಿ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದು 2016 ಗಾಡಿ, ಸಿಂಗಲ್ ಓನರ್ ಗಾಡಿ. ಅರೌಂಡ್ 8,66,000 ಕೋಟ್ ಮಾಡ್ತಾ ಇದ್ರೆ ಅರೌಂಡ್ ನಾವು ಒಂದು 8 ಲಕ್ಷಕ್ಕೆ ಮುಗಿಸ್ಕೊಡ್ಬೋದು. 8 ಲಕ್ಷ ಫೈನಲ್. ಯಾರಾದ್ರೂ ಫ್ಯಾಮಿಲಿ ವೆಹಿಕಲ್ ಹುಡುಕ್ತಿದ್ರೆ 8 lakhs ಫೈನಲ್. ನಿಮ್ ಸೈಡ್ ಇಂದ ಬಂದ್ರೆ ಇನ್ನೊಂದು 10,000 ಕಮ್ಮಿ ಮಾಡ್ಕೊಡ್ತೀವಿ. ಓ, ನಮ್ದು ಶೋರೂಮ್ ಅಲ್ವಾ, ನಮ್ ಸೈಡ್ ಇನ್ನೊಂದು 10,000 ಕಮ್ಮಿ. ಓಕೆ, ಇದು 5841. ಇದು ಪ್ರೆಸೆಂಟ್ ಆಗಿ ಬುಕ್ ಆಗಿದೆ, ಬಟ್ ಒಂದು ಒಳ್ಳೆ ಪ್ರೈಸ್ ಗೆ ಆಗಿದೆ. 2015 ಗಾಡಿ, W8. ಈಗ ಇಷ್ಟುವರೆಗೂ ನೋಡಿದ ಗಾಡಿಗಳೆಲ್ಲ W6. ಇದೆಲ್ಲ W6, ಇದು W8 ವಿತ್ ಅಲಾಯ್ ವೀಲ್ಸ್ ಬರುತ್ತೆ ವೆಹಿಕಲ್. ಮತ್ತೆ ನಿಮ್ಗೆ ಕೆಲವು ಅದರ್ ಬೆಸ್ಟ್ ಫೀಚರ್ಸ್ ಆಡ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟು ಡಿಫ್ರೆನ್ಸ್ ಇಂಜಿನ್ ಸ್ಪೆಸಿಫಿಕೇಶನ್ ಎಲ್ಲ ಒಂದೇ, ಎಲ್ಲ ಸೇಮ್ ಏನ್ ಡಿಫ್ರೆನ್ಸ್ ಇರೋ. ಇದನ್ನ ನಾವು ಅರೌಂಡ್ ಅಥವಾ ಒಂದು 6 ಲಕ್ಷಕ್ಕೆ ಸೇಲ್ ಮಾಡಿ. 6 ಲಕ್ಷ ಫೈನಲ್ ಆಯ್ತು. ಓಕೆ, ಇದು ಓಮ್ನಿ ಇವಾಗ ಮೇಜರ್ ಆಗಿ ಮಾರ್ಕೆಟ್ ಅಲ್ಲಿ ಓಮ್ನಿ
ಸ್ಟಾಪ್ ಆಗಿದೆ, ಮತ್ತೆ ಸಿಗೋದು ತುಂಬಾ ರೇರೆ. ತುಂಬಾ ಕಷ್ಟ. ಈ ಕಸ್ಟಮರ್ 3 ತಿಂಗಳಿಂದ ಕಸ್ಟಮರ್ ಕಾಯ್ತಾ ಇದಾರೆ. ಆಕ್ಚುಲಿ ಏನ್ ಗೊತ್ತಾ ಕಿರಣ, ನಾವು ಚಿಕ್ಕ ವಯಸ್ಸಲ್ಲಿ ಕಾರ್ನ ನೋಡಿದಾಗ ಕಳ್ಳರು ನಮ್ ಹಿಡ್ಕೊಂಡು ಹೋಗಿ ಬರ್ತಾರೆ ಅಂದ್ರೆ ಆ ಟೈಮಲ್ಲೆಲ್ಲ ಫಿಲಮ್ ಅಲ್ಲಿ ಸತ್ಯನೇ. ಕೆಲವು ಸ್ಟೇಟ್ ಗಳಲ್ಲಿ ಗಾಡಿ ಬ್ಯಾನ್ ಕೂಡ. ಗೋವಾಗೆಲ್ಲ ನೀವು ಒಮ್ಮೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹಂಗಂತ ಅಲ್ಲ, ಬಟ್ ಈ ಗಾಡಿ ಬಂದು ನಿಮ್ಗೆ ಎಲ್ಲ ಮಲ್ಟಿಪರ್ಪಸ್ ಯೂಸ್. ಗೂಡ್ಸ್ ಗಾಡಿ ಫ್ಯಾಮಿಲಿ ಗಾಡಿ ಯೂಸ್ ಮಾಡಬಹುದು. ಮತ್ತೆ ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ 7 ಸೀಟರ್ ಸಿಗುತ್ತೆ. ಹೌದು. ಈ ಗಾಡಿ ಬೆಲೆ ಬಂದು 3,35,000. ಫೈನಲ್ ಆಗಿ 3 ಲಕ್ಷ. 3 ಲಕ್ಷ ಫೈನಲ್. ಯಾರೇ ಬಂದು 3 ಲಕ್ಷ. ಜಿನಿಯನ್ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ 3 ಲಕ್ಷ ಫೈನಲ್.